ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಟು ಆಲ್. ಈ ಉಲ್ಲನ್ ಫ್ಲವರ್ ಮಾಡೋದು ಹೇಗೆ ಅಂತ ನೋಡೋಣ. ಉಲ್ಲನ್ನು 3.0 mm ಕ್ರೋಶೆಟ್ ನೀಡಲು ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾಟ್ ಹಾಕ್ಕೋಬೇಕು. ನಾಟ್ ಹಾಕ್ಕೊಂಡು 5 ಚೈನ್ಸ್ ಹಾಕ್ಕೊಳ್ಳಿ. 5 ಚೈನ್ಸ್ ಹಾಕ್ಕೊಂಡು ಫಸ್ಟ್ ಸ್ಟಿಚ್ ಇದೆಯಲ್ಲ, ಆ ಫಸ್ಟ್ ಸ್ಟಿಚ್ಚಿಗೆ ಲಾಕ್ ಮಾಡ್ಕೊಳ್ಳೋಣ. ಆಗ ನಿಮಗೆ ಒಂದು ಸರ್ಕಲ್ ಫಾರ್ಮ್ ಆಗುತ್ತೆ. ಆ ಸರ್ಕಲ್ ಒಳಗಡೆನೆ ನಾವು ಈಗ ವರ್ಕ್ ಮಾಡಬೇಕು. ಅದ್ರ ಒಳಗಡೆನೆ ಪೆಟಲ್ಸ್ನ ಸ್ಟಾರ್ಟ್ ಮಾಡಬೇಕು. ಸೊ ನೋಡಿ, ಸರ್ಕಲ್ ಆಗಿದೆ. ಚಿಕ್ಕದಾಗಿ ಸರ್ಕಲ್ ಬಂದಿದೆ. ಈಗ 3 ಚೈನ್ಸ್ ಹಾಕ್ಕೊಳ್ಳಿ. 3 ಸೂಜಿ ಮೇಲೆ 3 ಸತಿ ದಾರ ಸುತ್ಕೊಳ್ಳಿ. ಸೊ ನಿಮಗೆ 4 ಸತಿ ದಾರ ಬರುತ್ತೆ. ಇನ್ನೊಂದು ಸರಿ ತೋರಿಸ್ತಿದ್ದೀನಿ ನೋಡಿ. 3 ಸತಿ ದಾರ ಸುತ್ತಕೊಂಡು ಸರ್ಕಲ್ ಒಳಗಡೆಯಿಂದ ದಾರ ತೆಗೆದು 2ರಿಂದ 1 2ರಿಂದ 1 ತಿರ್ಗಾ 2ರಿಂದ 1 ಈ ಥರನೇ ಮಾಡಿ. 2 ಪೆಟಲ್ಸ್ ಆಯಿತು, 2 ಆಯಿತು. ತಿರ್ಗಾ 3 ಸತಿ ದಾರ, ಸೊ 4 ಆಗುತ್ತೆ. 2ರಿಂದ 1 2ರಿಂದ 1 2ರಿಂದ 1 ಫೈನಲಾಗಿ 2ರಿಂದ 1. ಆಗ ನಿಮಗೆ 4 ಸತಿ ಬರುತ್ತೆ. 3 ಸತಿ ದಾರ ಸುತ್ತಕೊಂಡು ಸರ್ಕಲ್ ಒಳಗಡೆಯಿಂದ ನೀಡಲ್ ಹಾಕಿ ದಾರ ತೆಗ್ದು 2ರಿಂದ 1 2ರಿಂದ 1 ಇದೇ ಥರನೇ 2ರಿಂದ 1 ಮಾಡಿ. ಆಗ ನಿಮಗೆ ಒಂದು ಪೆಟಲ್ಲಿಗೆ ಇದು ಸಿಗುತ್ತೆ. ತಿರ್ಗಾ 3 ಚೈನ್ ಹಾಕ್ಕೊಳ್ಳಿ. 1 2 3. ಆ 3 ಚೈನನ್ನು ಅದೇ ಸರ್ಕಲ್ ಒಳಗಡೆಯಿಂದ ಸಿಂಗಲ್ ಕ್ರೋಶೆನ ಮಾಡ್ಕೊಳ್ಳಿ. ಆಗ ನಿಮಗೆ ಒಂದು ಪೆಟಲ್ ರೆಡಿ ಆಗುತ್ತೆ. ನೋಡಿ, 1 ಪೆಟಲ್ ರೆಡಿ ಆಯಿತು. ಸೊ ತಿರ್ಗಾ 3 ಚೈನ್ ಹಾಕ್ಕೊಳ್ಳಿ. 3 ಚೈನ್ ಆದಮೇಲೆ 3 ಸತಿ ಸೂಜಿ ಮೇಲೆ ದಾರ ಸುತ್ತಕೊಂಡು ನೀಡಲ್ ಒಳಗೆ ಹಾಕಿ 2ರಿಂದ 1 2ರಿಂದ 1 ಆ ಥರನೇ ಮಾಡ್ಕೊಳ್ಳಿ. ನಿಮಗೆ ಒಂದು ಫ್ಲವರ್ ಪ್ಯಾಟ್ರನ್ ಸಿಗುತ್ತೆ. ಈ ಫ್ಲವರ್ ಎಂತಕ್ಕೆ ಯೂಸ್ ಆಗುತ್ತೆ ಅಂತಂದರೆ, ನೀವು ತೋರಣ ಮಾಡುವಾಗ ಹಾಕ್ಬೋದು. ನಿಮಗೆ ಪ್ರಾಕ್ಟೀಸ್ ಆದಂಗೂ ಆಗುತ್ತೆ. ಡೈರೆಕ್ಟಾಗಿ ದೊಡ್ಡ ಪ್ಯಾಟ್ರನ್ ಏನಾದರೂ ತೋರಿಸಿದ್ರೆ ನಿಮಗೆ ಅಷ್ಟು ಐಡಿಯಾ ಬರಲ್ಲ. ಅಂದರೆ ನಿಮಗೆ ಆಲ್ರೆಡಿ ಕ್ರೋಶೆ ಗೊತ್ತು ಅಂತ ಇರೋರಾದರೆ ನಿಮಗೆ ಈ ಫ್ಲವರ್ ಮಾಡೋದನ್ನ ಪ್ರಾಕ್ಟೀಸ್ ಮಾಡಿದ್ರೆ ಈ ಫ್ಲವರ್ನ ನಾವು ತೋರಣ ಮಾಡುವಾಗ ಇಲ್ಲ ಮಕ್ಕಳಿಗೆ ಹ್ಯಾಟ್ ಮಾಡುವಾಗ ಈ ಫ್ಲವರ್ನ ಯೂಸ್ ಮಾಡ್ಬೋದು. ನಮಗೆ ಪ್ರಾಕ್ಟೀಸು ಆಗುತ್ತೆ, ಮತ್ತು ನಾವು ಕಲ್ತಂಗೂ ಆಗುತ್ತೆ, ನಮಗೆ ಪ್ರಾಕ್ಟೀಸು ಆಗುತ್ತೆ, ಮತ್ತು ಅದನ್ನು ಏನಕ್ಕೂ ವೇಸ್ಟ್ ಮಾಡ್ದಂಗೆ ಯೂಸ್ ಮಾಡ್ಬೋದು. ಸೊ ಅದಕ್ಕೆ ನಾನು ನಿಮಗೆ ಸ್ಟಾರ್ಟಿಂಗಲ್ಲಿ ಫಸ್ಟು ಫ್ಲವರ್ ಹಾಕೋದನ್ನೇ ತೋರಿಸ್ತಾ ಇದ್ದೀನಿ. ಸೊ ನೀವು ಇದನ್ನು ಕ್ಲೀನಾಗಿ ಪ್ರಾಕ್ಟೀಸ್ ಮಾಡಿ. ಮುಂದೆ ಹೋಗ್ತಾ ನಿಮಗೆ ಹ್ಯಾಟು, ತೋರಣ ಅದನ್ನು ಹೇಗೆ ಹಾಕಬೇಕು, ಈ ಫ್ಲವರ್ನ ಹೇಗೆ ಹ್ಯಾಡ್ ಮಾಡಬೇಕು ಅನ್ನೋದನ್ನು ನಾನು ತೋರಿಸ್ತಾ ಹೋಗ್ತೀನಿ. ನೋಡಿ, 2 ಪೆಟಲ್ಸ್ ರೆಡಿ ಆಗಿದೆ. ಸೊ ಇದೇ ಥರನೇ ಫುಲ್ಲು ನಿಮಗೆ ಎಷ್ಟು ಪೆಟಲ್ಸ್ ಬೇಕು, 5 ಬೇಕಿದ್ದರೆ 5, 6 ಬೇಕಿದ್ದರೆ 6, ಆ ಥರ ನಿಮಗೆ ಎಷ್ಟು ಪೆಟಲ್ಸ್ ಬೇಕು ಅಷ್ಟನ್ನು ನೀವು ಹಾಕ್ಕೋಬೋದು. 5 ಪೆಟಲ್ಸ್ ಆದರೆ 5 ಚೈನ್ಸ್ ಮಾತ್ರ ಹಾಕ್ಕೊಳ್ಳಿ. 5 ಪೆಟಲ್ಸಿಗಿಂತ ಜಾಸ್ತಿ ಬೇಕು ನಿಮಗೆ ಅಂತ ಅನಿಸಿದ್ರೆ ಇನ್ನು 2 ಚೈನು ಜಾಸ್ತಿ ಹಾಕ್ಕೊಂಡು ಅದನ್ನು ಸರ್ಕಲ್ ಥರ ಮಾಡ್ಕೊಳ್ಳಿ. ಆಗ ನಿಮಗೆ ಪೆಟಲ್ಸು ಕ್ಲೀನಾಗಿ ಫಾರ್ಮ್ ಆಗುತ್ತೆ, ಮತ್ತು ನಿಮಗೆ ಅದು ಎಲ್ಲೂ ರಿಂಕಲ್ ಬರಲ್ಲ, ಕ್ಲೀನಾಗಿ ಕೂತ್ಕೊಳ್ಳುತ್ತೆ. ನೀವು ಅದು ಡಿಸೈನು
ನೋಡುವಾಗ್ಲೂ ನಿಮಗೆ ಎಷ್ಟು ಪೆಟಲ್ಸ್ ಇದೆ ಅನ್ನೋದು ಕ್ಲೀನಾಗಿ ಶೋ ಮಾಡುತ್ತೆ. ಸೊ ಹಂಗಾಗಿ ನಾನಿಲ್ಲಿ ಬರೀ 5 ಚೈನ್ಸ್ ಹಾಕ್ಕೊಂಡು 5 ಪೆಟಲ್ಸ್ ಮಾಡ್ಕೊಂಡಿದ್ದೀನಿ. ನನಗೆ ಚಿಕ್ಕ ಪೆಟಲ್ಸು ಸಾಕು. ಸೊ ಹಂಗಾಗಿ ನಾನು 5 ಪೆಟಲ್ಸ್ ಹಾಕಿದ್ದೀನಿ. ನೋಡಿ ಈ ಥರ ಬರುತ್ತೆ. ತಿರ್ಗಾ 3 ಚೈನ್ ಹಾಕಿ ಲಾಕ್ ಮಾಡಿ ಸೂಜಿ ಸ್ವಲ್ಪ ದಾರ ಬಿಟ್ಟು ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿ ಸಿಂಗಲ್ ಸ್ಟಿಚ್ ಹಾಕಿ ಲಾಕ್ ಮಾಡಿ. ಲಾಕ್ ಮಾಡಾದ್ಮೇಲೆ ಸ್ವಲ್ಪ ದಾರ ಬಿಟ್ಟು ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಾದ್ಮೇಲೆ ನಿಮಗೆ ಫ್ಲವರ್ ನೋಡಿ ಈ ಥರ ಬರುತ್ತೆ. ಆ ದಾರನ ಹಿಂದೆಗಡೆ ಅಲ್ಲೇ ಅಡ್ಜಸ್ಟ್ ಮಾಡಿ ಒಂದು ಸ್ವಲ್ಪ ದಾರ ಒಳಗಡೆಯಿಂದ ನೀಡಲ್ ಸಹಾಯದಿಂದ ಹಾಕ್ಬಿಟ್ಟು ಆಮೇಲೆ ಎಕ್ಸ್ಟ್ರಾ ದಾರ ಏನು ಬಂದಿರುತ್ತೆ ಅದನ್ನು ಕಟ್ ಮಾಡಿಬಿಡಿ. ಆಗ ನಿಮಗದು ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಬಟ್ ಎಲ್ಲೂ ಕಿತ್ತೋಗೋದು ಆ ಥರ ಆಗೋದಿಲ್ಲ. ಸೊ ಅದಕ್ಕಾಗಿ ಒಳಗಡೆನೇ ಅದನ್ನು ಹಾಕಬೇಕು. ಈ ಒಂದು ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಸಪೋರ್ಟ್ ಇರಲಿ. ಇದೇ ಥರನೇ ಮುಂದೆ ತುಂಬ ಉಲ್ಲನ್ ಯೂಸ್ ಮಾಡಿ ಮಾಡೋ ಅಂಥ ಮೆಟೀರಿಯಲ್ಗಳನ್ನ ನಾನು ವಿಡಿಯೋ ಮಾಡಿ ಶೇರ್ ಮಾಡ್ತೀನಿ. ಸಪೋರ್ಟ್ ಮಾಡಿ, ಲೈಕ್ ಮಾಡಿ. ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಬ್ಯೂಟಿಫುಲ್ ಪ್ಯಾಟ್ರನ್ ರೆಡಿ ಆಯಿತು ನಿಮಗೆ. ಫಸ್ಟು ಇದು ಎಂತಕ್ಕೆ ತೋರಿಸ್ತಿದ್ದೀನಿ ಅಂದರೆ ನಿಮಗೆ ಈಸಿ ಆಗಲಿ ಅಂತ. ಥ್ಯಾಂಕ್ಸ್ ಫಾರ್ ವಾಚಿಂಗ್.